ಬಿಜೆಪಿಗೆ ದಳಪತಿ ವಿಜಯ್ ಟಕ್ಕರ್ ಬಿಗ್ ಶಾಕ್. ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ದಳಪತಿ ವಿಜಯ್. ಬಿಜೆಪಿಗೆ ದಳಪತಿ ವಿಜಯ್ ಟಕ್ಕರ್ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ದಳಪತಿ ವಿಜಯ್. ಬಿಜೆಪಿ ಬದ್ಧವೈರಿ ಕಾಂಗ್ರೆಸ್ ಬೆಂಬಲ ಪಡೆದ ವಿಜಯ್. ತಮಿಳುನಾಡಿನಲ್ಲಿ ಹಂಗ್ ಅಸೆಂಬ್ಲಿ ನಿರೀಕ್ಷೆ ಮಾಡಿತ್ತು ಬಿಜೆಪಿ. ಅಣ್ಣಾ ಡಿಎಂಕೆ ಟಿವಿಕೆ ಸರ್ಕಾರ ಎಂದು ಎಣಿಸಿದ್ದ ಬಿಜೆಪಿ. ಆದ್ರೆ ಆಗಿದ್ದೇ ಬೇರೆ. ಕಾಂಗ್ರೆಸ್ ಪರ ವಿಜಯ್ ಒಲವು. ಅಣ್ಣಾ ಡಿಎಂಕೆ ನಿರ್ಲಕ್ಷಿಸಿ ಕಾಂಗ್ರೆಸ್ ಬೆಂಬಲ ಪಡೆದ ವಿಜಯ್. ಕೋಮುವಾದಿ ಶಕ್ತಿಗಳನ್ನ ದೂರವಿಡುವ ಷರತ್ತನ್ನ ಒಪ್ಪಿಕೊಂಡ್ರ. ಅಂಬೇಡ್ಕರ್ ಪೆರಿಯರ್ ಅವರ ಆಶಯಗಳಿಗೆ ತಕ್ಕಂತೆ ಆಡಳಿತದ ಭರವಸೆ. ಹೀಗಾಗಿ ದಳಪತಿ ವಿಜಯ್ ಸರ್ಕಾರದ ಭಾಗವಾಗಲಿದೆ ಕಾಂಗ್ರೆಸ್. ಇದೀಗ ಟಿವಿಕೆ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನ 5 ಶಾಸಕರು. ಲೋಕಸಭೆ ರಾಜ್ಯಸಭೆ ಚುನಾವಣೆಗಳಲ್ಲೂ ಕೂಡ ಟಿವಿಕೆ ಮೈತ್ರಿ ಮಾತುಕತೆ ನಡೆಸಿದೆ. ದಳಪತಿಗೆ ಬೆಂಬಲವನ್ನ ನೀಡಿದೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ. ಮಹತ್ವದ ಪ್ರಕಟಣೆ ಇದು. ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದಾರೆ ವಿಜಯ್. ಬಿಜೆಪಿಗೆ ಇದು ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಬಿಜೆಪಿ ಬದ್ಧವೈರಿ ಕಾಂಗ್ರೆಸ್ ಬೆಂಬಲ ಪಡೆದಿದ್ದಾರೆ ವಿಜಯ್. ತಮಿಳುನಾಡಿನಲ್ಲಿ ಹಂಗ್ ಅಸೆಂಬ್ಲಿ ನಿರೀಕ್ಷೆಯನ್ನ ಮಾಡಿತ್ತು ಬಿಜೆಪಿ ಪಕ್ಷ. ಅಣ್ಣಾ ಡಿಎಂಕೆ ಟಿವಿಕೆ ಸರ್ಕಾರ ಬರಬಹುದು ಅಂತ ಎಣಿಕೆಯನ್ನ ಕೂಡ ಮಾಡಿತ್ತು. ಆದ್ರೆ ಆಗಿದ್ದೇ ಬೇರೆ. ಕಾಂಗ್ರೆಸ್ ಪರ ಒಲವನ್ನ ತೋರಿಸಿದ್ದಾರೆ ವಿಜಯ್ ಅವರು. ಅಣ್ಣಾ ಡಿಎಂಕೆ ನಿರ್ಲಕ್ಷಿಸಿ ಕಾಂಗ್ರೆಸ್ ಬೆಂಬಲವನ್ನ ಪಡೆದಿದ್ದಾರೆ. ಕೋಮುವಾದಿ ಶಕ್ತಿಗಳನ್ನ ದೂರವಿಡುವ ಷರತ್ತನ್ನ ಒಪ್ಪಿಕೊಂಡಿದ್ದಾರೆ. ಅಂಬೇಡ್ಕರ್ ಪೆರಿಯಾರ್ ಅವರ ಆಶಯಗಳಿಗೆ ತಕ್ಕಂತೆ ಆಡಳಿತದ ಭರವಸೆಯನ್ನ ನೀಡಿದ್ರು. ಹೀಗಾಗಿ ದಳಪತಿ ವಿಜಯ್ ಕಾಂಗ್ರೆಸ್ ಪಕ್ಷದ ಜೊತೆ ಈಗ ಕೈ ಜೋಡಿಸಿದ್ದಾರೆ. ಇದೀಗ ಟಿವಿಕೆ ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ 5 ಶಾಸಕರು. ಲೋಕಸಭೆ ಹಾಗೆ ರಾಜ್ಯಸಭಾ ಚುನಾವಣೆಗಳಲ್ಲೂ ಕೂಡ ಟಿವಿಕೆ ಜೊತೆ ಕೈ ಮೈತ್ರಿ ಮಾಡಿಕೊಂಡಿರುವಂತಹ ಭರವಸೆಯನ್ನ ಕೂಡ ಕೊಟ್ಟಿದೆ. ಜೊತೆಗೆ ದಳಪತಿಗೆ ಬೆಂಬಲ ನೀಡಿರುವ ಕುರಿತಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಪ್ರಕಟಣೆಯನ್ನ ಕೂಡ ಹೊರಡಿಸಿರುವಂತದ್ದು. ಇದರಿಂದಾಗಿ ಈಗ ಬಿಜೆಪಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹಂಗ್ ಅಸೆಂಬ್ಲಿ ಆಗಬಹುದು ಅಂತ ನಿರೀಕ್ಷೆಯನ್ನ ಮಾಡಿತ್ತು ಬಿಜೆಪಿ ತಮಿಳುನಾಡಿನಲ್ಲಿ. ಆದ್ರೆ ಕಾಂಗ್ರೆಸ್ ಬದ್ಧವೈರಿಯಾಗಿರುವಂತಹ ಬಿಜೆಪಿಗೆ ಈಗ ಬಿಗ್ ಶಾಕ್ ಕೊಟ್ಟು ಬಿಜೆಪಿ ಬದ್ಧವೈರಿ ಕಾಂಗ್ರೆಸ್ ಜೊತೆಗೆ ಈಗ ವಿಜಯ್ ಅವರು ಕೈ ಜೋಡಿಸಿದ್ದಾರೆ. ಸರ್ಕಾರ ರಚಿಸುವುದಕ್ಕೆ ರೆಡಿ ಆಗಿದ್ದಾರೆ. ಅಣ್ಣಾ ಡಿಎಂಕೆ ಪಕ್ಷವನ್ನ ಕೂಡ ನಿರ್ಲಕ್ಷಣೆ ಮಾಡಿದ್ದಾರೆ. ಕೋಮುವಾದ ಶಕ್ತಿಗಳನ್ನ ದೂರವಿಡುವ ಷರತ್ತನ್ನ ಒಪ್ಪಿಕೊಂಡಿದ್ದಾರೆ. ಅಂಬೇಡ್ಕರ್ ಹಾಗೆ ಪೆರಿಯಾರ್ ಅವರ ಆಶಯಗಳಿಗೆ ತಕ್ಕಂತೆ ಆಡಳಿತದ ಭರವಸೆಯನ್ನ ಕೂಡ ನೀಡಿದ್ರು ಮತದಾರರಿಗೆ. ಅದರಂತೆ ಈಗ ಭರವಸೆಯನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ದಳಪತಿ ವಿಜಯ್ ಸರ್ಕಾರದ ಭಾಗವಾಗಲಿದೆ ಕಾಂಗ್ರೆಸ್. ಇದೀಗ ಟಿವಿಕೆ ಕಚೇರಿಗೆ ಕಾಂಗ್ರೆಸ್ನ 5 ಶಾಸಕರು ಭೇಟಿಯನ್ನ ಕೂಡ ನೀಡಿದ್ದಾರೆ.